ಯಾವಹ ಯದ್ಗೇಹೆ ಸ್ಮಶಾನ ಸದೃಶಂ ಗೃಹಂ ಅಂತ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಗೋವಿನ ಬಗ್ಗೆ ಹೇಳಿದ ಮಾತು. ಯಸ್ಯ ಗಾವಹ ಗೃಹೇ ಸಂತಿ, ಯಾರ ಮನೆಯಲ್ಲಿ ಆಕಳುಗಳು ಇರ್ತಾವೋ, ಯಸ್ಯ ಗೃಹೇ ಗಾವಹ ಸಂತಿ ತತ್ ಗೃಹಂ ಶ್ರೇಷ್ಠಂ ಉಚ್ಯತೆ. ಉತ್ತಮ ಮಟ್ಟದ ಮನೆ ಅಂತಂದ್ರೆ ಆಕಳು ಕಟ್ಟಿದಂತಹ ಮನೆ ಅಂತ. ನಮ್ಮಲ್ಲೊಂದು ಹಳ್ಳಿಗಳಲ್ಲಿ ಒಂದು ಚಾಲ್ತಿ ಇದೆ, ಅವ ಎಷ್ಟು ಆಕಳುಗಳನ್ನು ಕಟ್ಟಿದ್ದಾನೆ ಅಂತ ಅವನ ಶ್ರೀಮಂತಿಕೆ ಅಳಿಯುವಂತಹದ್ದು. ಇನ್ನೊಂದು ಕ್ರಮ ಇದೆ, ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂದ್ರೆ ಏಕಕಾಲದಲ್ಲಿ ಎಷ್ಟು ಎಲೆ ಹಾಕಬಹುದು ಅದನ್ನು ನೋಡಿಕೊಂಡು ಮನೆ ಎಷ್ಟು ದೊಡ್ಡದು ಅಂತ ಹೀಗೆ ತೀರ್ಮಾನ ಮಾಡುತ್ತಿದ್ರು. ಆದರೆ ಎಲ್ಲದಕ್ಕಿಂತ ಪ್ರಶಸ್ತವಾದ ಯಾವುದು ಅಂತಂದ್ರೆ, ಯಾವ ಮನೆಯಲ್ಲಿ ಆಕಳುಗಳನ್ನು ಕಟ್ಟಿರ್ತಾರೋ, ಗೋವುಗಳನ್ನು ಕಟ್ಟಿರ್ತಾರೋ, ಅದು ಕಟ್ಟದ ಮನೆ ಸ್ಮಶಾನ ಸದೃಶಂ ಗೃಹಂ ಅಂತ ವೇದವ್ಯಾಸದೇವರು ಹೇಳಿದ ಮಾತು. ಅಷ್ಟು ಗೋವಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಗೋವಿನ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರ ಚಿಂತನೆ ಮಾಡಬೇಕು ಅಂತಾರೆ. ಅಕಸ್ಮಾತ್ ನಮ್ಮ ಕಣ್ಣಿಗೋ ಕಿವಿಗೋ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಆ ಕಿವಿಗಳು ಕಣ್ಣುಗಳು ಶಕ್ತಿಯನ್ನು ಕಳ್ಕೊಳ್ಳುವ ಪ್ರಸಂಗ ಬಂದಾಗ ಆಕಳಿನ ಕಣ್ಣುಗಳಲ್ಲಿ ಸೂರ್ಯನನ್ನು, ಕಿವಿಗಳಲ್ಲಿ ಚಂದ್ರನನ್ನು ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದ ಮಾತು. ನಮ್ಮ ಮಗುವಿಗೆ ಇನ್ನೂ ಸ್ಪಷ್ಟವಾಗಿ ಮಾತು ಬರುವುದಿಲ್ಲ ಅಂತ ಭಾವಿಸೋಣ. ಆವಾಗ ಜಿಹ್ವಾಯಾಂಚ ಸರಸ್ವತಿ, ಆಕಳಿನ ನಾಲಿಗೆಯಲ್ಲಿ ಸರಸ್ವತಿಯನ್ನು ಚಿಂತನೆ ಮಾಡಬೇಕು ಅಂತ ವ್ಯಾಸರು ಕೊಟ್ಟಿರತಕ್ಕಂತಹ ಕ್ರಮ. ಹೀಗೆ ಆಕಳಿನ ಒಂದೊಂದು ಅವಯವದಲ್ಲಿ ಒಂದೊಂದು ದೇವತೆಗಳು ಬಂದು ನೆಲೆಸಿದ್ರು. ಇನ್ನು ಮಹಾ ಹೆಣ್ಮಗಳು ಲಕ್ಷ್ಮಿ, ಅವಳು ಬರುವಾಗ ಸ್ವಲ್ಪ ತಡ ಆಯಿತು. ನನಗೆಲ್ಲಿ ಜಾಗ ಅಂತ ಬಂದು ಕೇಳಿದ್ರಂತೆ ದೇವತೆಗಳ ಹತ್ರ. ದೇವತೆಗಳೆಲ್ಲ ಆಕಳನ್ನು ಆಕ್ರಮಿಸಿಕೊಂಡಾಗಿದೆ. ಆವಾಗ ದೇವತೆಗಳು ಹೇಳ್ತಾರೆ ಅಂತೆ, ಬೇಕಿದ್ರೆ ಅಲ್ಲಿ ಸೆಗಣಿ ಉಂಟು, ಕೂತ್ಕೋ. ಅದಾಗೋದಿಲ್ಲ, ಬೇರೆ ಜಾಗ ಇಲ್ಲ ಅಂತ ದೇವತೆಗಳು ಅಂದಾಗ ವೇದವ್ಯಾಸ ದೇವರಂತಾರೆ ತನ್ನ ಪತ್ನಿಯ ಬಗ್ಗೆ. ವೇದವ್ಯಾಸ ದೇವರ ಪತ್ನಿ ಲಕ್ಷ್ಮಿ, ಅವಳ ಬಗ್ಗೆ ವೇದವ್ಯಾಸ ದೇವರೇ ಹೆಮ್ಮೆಯಿಂದ ಮಾತಂತಾರೆ. ಯಾವಾಗ ದೇವತೆಗಳು ಮಕ್ಕಳು, ಲಕ್ಷ್ಮಿಯ ಮಕ್ಕಳು ಅಮ್ಮನಿಗೆ ಸೆಗಣಿ ಎಂಬ ಜಾಗವನ್ನು ತೋರಿಸಿದ್ರೋ, ಆವಾಗ ಅಮ್ಮ ಲಕ್ಷ್ಮಿ ಹೇಗೆ ಬಂದು ಕೂತರು, ಬೇಸರದಲ್ಲಿ ಬಂದ್ರ ಇಲ್ಲ. ಹೃಷ್ಟ ಪುಷ್ಟ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತ ಅಂತಂದ್ರು. ದಷ್ಟಪುಷ್ಟಳಾಗಿ ಬಂದು ಆ ಗೋಮಯದಲ್ಲಿ ಬಂದು ಕೂತಳಂತೆ. ಅಷ್ಟು ಗೋಮಯಕ್ಕೆ ಪ್ರಾಶಸ್ತ್ಯ. ಅಂತಹ ಗೋಮಯ ಮನೆಯೊಳಗೆ ಬಂತು, ಲಕ್ಷ್ಮಿ ಮನೆಯೊಳಗೆ ಬಂದಳು ಅಂತ ಅರ್ಥ. ಯಾವ ಮನೆಯಲ್ಲಿ ಗೋಮಯ ಬರಲಿಲ್ಲ ಅಂದ್ರೆ ಲಕ್ಷ್ಮಿಯ ಆಸನ ಬರಲಿಲ್ಲ, ಲಕ್ಷ್ಮಿ ಬರಲಿಲ್ಲ, ಆ ಮನೆಗೆ ಅವಳ ಅಕ್ಕ ಬರ್ತಾಳೆ ಅಂತೆ. ಲಕ್ಷ್ಮಿಯ ಅಕ್ಕ ಅಂತಂದ್ರೆ ದಾರಿದ್ರ್ಯಾಭಿಮಾನಿನಿ ಅಂತ ಅರ್ಥ. ಸಮುದ್ರ ಮಥನ ಮಾಡುವಾಗ ಮೊದಲು ಹುಟ್ಟಿದವಳು ದರಿದ್ರಾಭಿಮಾನಿನಿ ಅಲಕ್ಷ್ಮಿ, ಅವಳು ಬರ್ತಾಳೆ ಅಂತ. ಅವಳು ಬಂದ್ರೆ ಗಾದೆಯ ಮಾತು ಏನು ನಮ್ಗೆಲ್ಲ ಗೊತ್ತು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಗಾದೆ ಆವಾಗಿನಿಂದ ಬಂದದ್ದು. ಆದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಸ್ವಲ್ಪ ಆದ್ರೂ ನಾವು ಗೋಮಯವನ್ನು ಇಟ್ಟುಕೊಂಡು ಅದರಲ್ಲಿ ಲಕ್ಷ್ಮಿಗೆ ಸ್ಥಾನ ಒದಗಿಸಿಕೊಟ್ರೆ ಆ ಮನೆಯಲ್ಲಿ ತುಂಬಾ ಸಂಪತ್ತು ಅಂತ ಹಿರಿಯರು ಹೇಳಿದಂತಹ ಮಾತು. ಅಂತಹ ಆಕಳಿನ ಪೂಜೆ ಇವತ್ತು ತುಳಸಿ ಬುಡದಲ್ಲಿ ದೇವರು ನಾಡ್ದು ದ್ವಾದಶಿ ದಿವಸ ತುಳಸಿ ಬುಡದಲ್ಲಿ ಏಳ್ತಾನೆ. ಅದಕ್ಕೋಸ್ಕರ ನಾವು ತುಳಸಿ ಬುಡದಲ್ಲಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಅವನನ್ನು ಎಬ್ಬಿಸಬೇಕು ಅಂತಾದ್ರೆ ಹೇಗೆ, ತಮಾಷೆಗೊಂದು ಮಾತಂತೇನೆ, ಕುಂಭಕರ್ಣನ ಎಬ್ಬಿಸಬೇಕು ಅಂತಾದ್ರೆ ಏನು ಮಾಡಿದೆವು, ತಿಮ್ಮಂಡಿ ಒಂದಷ್ಟು ತಿಂಡಿಗಳಂತಂದು ಅವನ ಮುಂದೆ ರಾಶಿ ಹಾಕಿದೆವು, ಎದ್ದ. ಅದೇ ರೀತಿಯಲ್ಲಿ ದೇವರು ಹೇಳಬೇಕಾದ್ರೆ ಏನ್ ಮಾಡಬೇಕು, ದೇವರಿಗೆ ಪ್ರಿಯವಾದ ಆಕಳನ್ನು ತುಳಸಿ ಮುಂದೆ ಪೂಜೆ ಮಾಡಿಬಿಟ್ರೆ ಭಗವಂತ ಬೇಗ ಹೇಳ್ತಾನೆ ಅಂತೆ. ಆ ದೃಷ್ಟಿಯಲ್ಲಿ ಏನು ನಾವೆಲ್ಲ ಸೇರಿಕೊಂಡು ಆಕಳಿನಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದ್ದೇವೆ. ನೀವೆಲ್ಲ ಗೊತ್ತು, ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತು.
ಈಗಿನ ನಮ್ಮ ಮನೆಗಳಲ್ಲಿ ನಮ್ಮನ್ನು ಕಟ್ಟಲಿಕ್ಕೆ ಜಾಗ ಇಲ್ಲ, ಇನ್ನು ಆಕಳನ್ನು ಕಟ್ಟುವುದು ಎಲ್ಲಿ ಬಂತು ಅಂತ ನೀವು ಕೇಳ್ತೀರಿ. ಹೌದು, ಅದಕ್ಕೋಸ್ಕರ ವೇದವ್ಯಾಸ ದೇವರಂದ್ರು ಗೋವನ್ನು ಸಾಕೋಣ ಅಂತಂದ್ರು. ಗೋ ಅಂತಂದ್ರೆ 4 ಕಾಲಿನ ಆಕಳಿಗೆ ಹೆಸರಿದ್ದಂತೇನೆ ಆಚಾರ್ಯ ಮಧ್ವರ ಗ್ರಂಥಗಳಿಗೂ ಗೋ ಅಂತ ಹೆಸರು. ಇದನ್ನು ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೆ ಮಧ್ವರ ಸರ್ವಮೂಲದ ಒಂದು ಪುಸ್ತಕವನ್ನಾದ್ರೂ ಮನೆಯಲ್ಲಿ ಇಟ್ಟುಕೊಳ್ಳೋಣ. ಆಕಳನ್ನು ಕಟ್ಟಿದಷ್ಟೇ ಪುಣ್ಯ ನಮಗೆ ಬರುತ್ತೆ. ನಮ್ಮ ಮನೆಯಲ್ಲಿ ಮನದಲ್ಲಿ ಸಮೃದ್ಧಿ ಉಂಟಾಗುತ್ತೆ. ಅಂತಹ ವಾತಾವರಣ ನಮ್ಮ ಭಾರತೀಯಗೆ ಬರಲಿ. ಭಾರತೀಯ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಇಂತಹ ಒಂದು ಚಿಂತನೆ ಅನ್ನತಕ್ಕಂಥ ಒಂದು ಸಮೃದ್ಧಿ, ಗೋವಿನ ರಕ್ಷಣೆ, ಗೋಪಾಲಕೃಷ್ಣನ ರಕ್ಷಣೆ ಅನ್ನತಕ್ಕಂಥ ಒಂದು ಸಂಸ್ಕೃತಿ ಚಿಂತನೆ ನಮ್ಮ ಪ್ರತಿಯೊಬ್ಬ ಹಿಂದುವಿನ ಮನಕ್ಕೆ ಬರುವಲ್ಲಿ ಇಂತಹ ಗೋಪೂಜೆಗಳು ಸಾರ್ಥಕ ಆಗಲಿ ಅಂತ ಆಶಿಸಿ 2 ಮಾತನ್ನು ಸತ್ಯ ಕೃಷ್ಣ ಅರ್ಪಣಂ ಅಸ್ತು.